ಮೇಡಮ್, ನಾನು 1.5 ತಿಂಗಳು ಪ್ರೆಗ್ನೆಂಟ್ ಇದ್ದೀನಿ. ನನಗೆ ಹನಿ ಹನಿಯಾಗಿ ಬ್ಲೀಡಿಂಗ್ ಆಗ್ತಾ ಇದೆ. ಇದು ನಾರ್ಮಲ್ಲಾ? ಹೆಲೋ ಹಾಯ್, ನನ್ನ ಹೆಸರು ಡಾಕ್ಟರ್ ಗೀತಾ ಎಸ್.ಕೆ, ನಿಮ್ಮ ಗೈನಕಾಲಜಿಸ್ಟ್ ಮತ್ತು IVF ಸ್ಪೆಷಲಿಸ್ಟ್. ಪ್ರೆಗ್ನೆನ್ಸಿಲಿ ಫಸ್ಟ್ 3 ತಿಂಗಳು ತುಂಬ ಇಂಪಾರ್ಟೆಂಟ್. ಬಾಡಿ ತುಂಬ ಚೇಂಜಸ್ಗೆ ಒಳಪಟ್ಟಿರುತ್ತೆ, ತುಂಬ ಹಾರ್ಮೋನಲ್ ವೇರಿಯೇಷನ್ಸ್ ಇರುತ್ತೆ. ಸೊ ಇಂಥ ಟೈಮಲ್ಲಿ ಸ್ವಲ್ಪ ಏನಾದರೂ ಎಬ್ನಾರ್ಮಲ್ ಕಂಡ್ರೂ ಪೇಷಂಟ್ಸು ತುಂಬ ಹೆದರ್ತಾರೆ. ಇದರಲ್ಲಿ ಒಂದು ಬ್ಲೀಡಿಂಗ್ ಆದ ತಕ್ಷಣ ತುಂಬ ಜನ ಹೆದರೋದು ಕಾಮನ್. ಸೊ ಈ ಬ್ಲೀಡಿಂಗ್ ನಾರ್ಮಲ್ಲಾ ಎಬ್ನಾರ್ಮಲ್ಲಾ ಅಂತ ತಿಳ್ಕೊಳ್ಳೋದು ಹೇಗೆ? ನಾರ್ಮಲ್ ಆಗಿರುವಂತಹ ಬ್ಲೀಡಿಂಗ್ ಹೇಗಿರುತ್ತೆ ಅಂತಂದ್ರೆ, ಬ್ಲೀಡಿಂಗ್ ತುಂಬಾ ಇರೋದಿಲ್ಲ, ಸ್ಪಾಟಿಂಗ್ ಹನಿ ಹನಿ ಆಗಿ ಹೋಗುತ್ತೆ. ಆ ಬ್ಲೀಡಿಂಗ್ ನ ಕಲರ್ ಡಾರ್ಕ್ ಕಲರ್ ಅಥವಾ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಮತ್ತೆ ಪ್ಯಾಡ್ ಸೋಕ್ ಆಗೋಷ್ಟು ಬ್ಲೀಡಿಂಗ್ ಆಗೋದಿಲ್ಲ. ಈ ಬ್ಲೀಡಿಂಗ್ ಜೊತೆಗೆ ತುಂಬಾ ಹೊಟ್ಟೆ ನೋವು ಸಹ ಇರೋದಿಲ್ಲ. ಬಟ್ ಬ್ಲೀಡಿಂಗ್ ಏನಾದರೂ ಫ್ರೆಶ್ ಇದ್ದು ನಿಮ್ಮ ಪ್ಯಾಡ್ ಸೋಕ್ ಆಗ್ತಾ ಇದೆ, ಜೊತೆಗೆ ಹೊಟ್ಟೆನೂ ತುಂಬ ನೋವು ಬರ್ತಾ ಇದೆ ಅಂತಂದರೆ ಇದು ಅಬ್ನಾರ್ಮಲ್ ಬ್ಲೀಡಿಂಗ್. ಸೊ ನಾರ್ಮಲ್ ಬ್ಲೀಡಿಂಗು ಅಬ್ನಾರ್ಮಲ್ ಬ್ಲೀಡಿಂಗು ಡಿಫ್ರೆನ್ಸ್ನ ತಿಳ್ಕೊಳ್ಳಿ. ಸುಮ್ಮನೆ ಪ್ಯಾನಿಕ್ ಆಗಿ ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಥರದ ಕ್ವಶನ್ಸು, ಈ ಥರದ ಡೌಟ್ಸು ತುಂಬ ಇರುತ್ತೆ. ಇದಕ್ಕೆ ಅಂತಾನೆ ನಾನು ಒಂದು ಫಸ್ಟ್ ಪ್ರೆಗ್ನೆನ್ಸಿ ಸ್ಟಾರ್ಟರ್ ಕಿಟ್ ಅನ್ನುವಂತಹ PDF ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಕಾಮನ್ ಆಗಿರುವಂತಹ ಡೌಟ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಈ ಕಿಟ್ನ ನೀವು ವೆಬ್ಸೈಟಲ್ಲಿ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು. ಫಾಲೋ ಫಾರ್ ಮೋರ್.